ಸದ್ಗುರು ನಾರಾಯಣ ಮಹಾರಾಜರು ಮಾರುತಿಯ ಅವತಾರ ಅಂತಾನೆ ಪ್ರಖ್ಯಾತಿ. ಕೋಟ್ಯಾನುಕೋಟಿ ರಾಮನಾಮ ಜಪವನ್ನ ಅವರು ತಮ್ಮ ಸಾಧನಾ ಕಾಲದಲ್ಲಿ ಮಾಡಿದ್ರು. ತಾವು ಮಾಡೋದಷ್ಟೇ ಅಲ್ಲ, ತಮ್ಮ ಶಿಷ್ಯರ ಕೈಲೂ ಅನೇಕ ಸಾಧನೆಗಳನ್ನ, ಯಜ್ಞ ಯಾಗಾದಿಗಳನ್ನ, ಅದ್ರೇನು ಅಪರೂಪವಾದಂತ ಯಜ್ಞ ಯಾಗಾದಿಗಳು, ಪರಮಾತ್ಮನ ಸಾಕ್ಷಾತ್ಕಾರವನ್ನ ಯಜ್ಞದಲ್ಲೇ ಮಾಡಿಸ್ಕೊಟ್ಟಂತ ಮಹಾನ್ ಭಾವರವರು ಶಂಬಲ ಗ್ರಾಮವನ್ನು ಸಂದರ್ಶನ ಮಾಡ್ತಾರೆ. ಹಿಮಾಲಯದಲ್ಲಿರ್ತಕ್ಕಂಥ ಅನೇಕ ರಹಸ್ಯ ಸ್ಥಳಗಳನ್ನ ಜೀವಿತಾವಧಿನಲ್ಲಿ ಸಂದರ್ಶನ ಮಾಡಿ, ಗೋರಕ್ಷನಾಥರ ಜೊತೆಯಲ್ಲಿ ಪ್ರತ್ಯಕ್ಷವಾಗಿ ಮಾತಾಡಿ, ಆಶೀರ್ವಾದ ರೂಪವಾಗಿ ಅವರು ಇವರಿಗೆ ಒಂದು ಅನ್ನದ ತಪ್ಪಲೆಯನ್ನ ಕೊಡ್ತಾರೆ. ಅವರ ಪವಾಡುಗಳು ನಾವು ಈಗ ಏನು ಜನಸಾಮಾನ್ಯರಿಗೆ ಗೊತ್ತಾಗಿದೆ, ಅದು ಕೇವಲ ಒಂದು ಸಾಸಿವೆ ಕಾಳಷ್ಟು ಮಾತ್ರ. ಸದ್ಗುರು ನಾರಾಯಣ ಲೀಲಾಮೃತ ಗ್ರಂಥ ಪ್ರತಿಯೊಬ್ಬರು ಓದಲೇಬೇಕು. ಸಮರ್ಥ ನಾರಾಯಣ ಮಹಾರಾಜರ ಗ್ರಂಥ ಇದು. ಅವರ ಜೀವನ ಚರಿತ್ರೆಯನ್ನ ಬಹಳ ಸುಂದರವಾಗಿ ಪುಸ್ತಕದಲ್ಲಿ ನಿರೂಪಣೆ ಮಾಡಿದ್ದಾರೆ. ಎಲ್ಲಿ ಪುಸ್ತಕ ಇರುತ್ತೋ ಯಾರ ಮನೆಯಲ್ಲಿ, ಇದು ಸತ್ಯ. ರಾಮ ಭಕ್ತಿ, ರಾಮನಾಮ ಜಪ ಅನ್ನೋದು, ಆ ಸಾಧನೆ ಅನ್ನೋದು ನಿರಾತಂಕವಾಗಿ ನಡೆಯುತ್ತೆ. ಎಲ್ಲ ವಿಘ್ನಗಳು ದೂರ ಆಗತ್ತೆ. ಪ್ರತಿಯೊಬ್ಬರು ಈ ಪುಸ್ತಕವನ್ನ ಓದಲೇಬೇಕು. ಓದಿ ತಿಳ್ಕೊಳ್ಳುವಂತ ವಿಚಾರಗಳು ತುಂಬಾ ಇದೆ. ಯಾರು ಈ ಪುಸ್ತಕವನ್ನ ಮನೆಯಲ್ಲಿ ಇಟ್ಟು ಈ ಪುಸ್ತಕವನ್ನ ದೀಪ ಹಚ್ಚಿ ರಾಮನಾಮ ಜಪ ಮಾಡ್ತಾರೆ, 10 ನಿಮಿಷ ಜಪ ಮಾಡೋವನು 10 ಗಂಟೆ ಜಪ ಮಾಡುವಂತ ಒಂದು ಸಾಮರ್ಥ್ಯವನ್ನ ಪಡಿತಾನೆ. ಅಷ್ಟು ಸ್ಫೂರ್ತಿಯನ್ನ ಕೊಡುತ್ತೆ. ಅವರ ಹರಿಹರಪುರದಲ್ಲಿ ಅವರ ಸಮಾಧಿ ಮಂದಿರ ಏನಿದೆ, ಅಲ್ಲಿ ಕಾಲಿಟ್ರೆ ತಂತಾನೆ ರಾಮನಾಮ ಜಪ ನುಡಿಯೋದಕ್ಕೆ ಶುರು ಆಗುತ್ತೆ. ಅವನ ಎಂತ ಪಾಮರನಾದ್ರೂ ಸರಿ, ಅವನ ಭಕ್ತಿ ಅನ್ನೋದು ಲೇಷ ಮಾತ್ರ ಇಲ್ಲದೇ ಇದ್ರೂ ಸರಿ, ಗುರುಗಳ ಶಕ್ತಿ ಅವನ ಕೈಲಿ ಆ ಜಪವನ್ನ ಮಾಡಿಸುತ್ತೆ. ಅಂತ ಮಹಾನುಭಾವರು, ಪವಾಡ ಪುರುಷರು, ಮಾರುತಿಯ ಅವತಾರವೇ ಅಂತ ಪ್ರಖ್ಯಾತಿ. ಅವರು ಮರಗಳ ಮೇಲೆ ಅನೇಕ ವರ್ಷಗಳ ಕಾಲ ಅವರು ಸಾಧನೆ ಮಾಡಿ, ಸೊಪ್ಪನ್ನ, ಎಲೆಗಳನ್ನ ಆಹಾರವಾಗಿ ತಿಂದು ಕೋತಿಗಳ ಜೊತೆ ವಾಸ ಮಾಡಿದ್ದಾರೆ. ಅವರಿಗೆ ಯಾರ ಮೇಲಾದ್ರೂ ಅನುಗ್ರಹ ಮಾಡಬೇಕು ಇಂಥ ವ್ಯಕ್ತಿಗೆ ಅಂತ ಹೇಳಿದ್ರೆ, ಕೋತಿ ಯಾವ ರೀತಿ ಜಿಗಿಯುತ್ತೆ ಆ ರೀತಿ ಜಿಗಿದು ಅವ್ರ ಬೆನ್ನ ಮೇಲೆ ಕೂತ್ಕೊಳ್ಳೋದು, ನನ್ನ ಇಂಥ ಕಡೆ ಸುತ್ತಾಡ್ಸು ಅಂತ ಹೇಳೋದು, ಅವ್ರಿಗೆ ಅನುಗ್ರಹ ಮಾಡೋದು. ಈ ರೀತಿ ಬಹಳ ವಿಚಿತ್ರವಾದ ಪ್ರವೃತ್ತಿಯನ್ನ, ಅವಧೂತ ಪ್ರವೃತ್ತಿಯನ್ನ ಅವರು ತೋರಿದ್ರು. ಬ್ರಹ್ಮಚೈತನ್ಯ ಮಹಾರಾಜರು ಅವರ ಅನುಗ್ರಹವನ್ನು ಪಡ್ಕೊಂಡು ಅವರ ಶಿಷ್ಯರಾದ್ರು. ಭಾರತದಾದ್ಯಂತ ಸಂಚಾರ ಮಾಡಿದ್ದಾರೆ. ನಾರಾಯಣ ಮಹಾರಾಜರು ಭಾರತದಾದ್ಯಂತ ಸಂಚಾರ ಮಾಡಿ ಎಲ್ಲೆಲ್ಲಿ ಏನೇನು ವಿಶೇಷತೆಗಳಿದೆ, ನೈಮಿಷಾರಣ್ಯದಲ್ಲಿ ಏನೇನು ವಿಶೇಷತೆಗಳಿದೆ, ಹಿಮಾಲಯದಲ್ಲಿ ಏನೇನು ವಿಶೇಷತೆಗಳಿದೆ, ಶಂಬಲ ಗ್ರಾಮದಲ್ಲಿ ಏನೇನಿದೆ ವಿಶೇಷತೆಗಳು, ಎಲ್ಲವನ್ನೂ ಹೇಳಿದ್ದಾರೆ ಅವರು. ಯಾವುದನ್ನು ಮುಚ್ಚಿಟ್ಟಿಲ್ಲ. ಭಕ್ತರಿರಲಿ, ಎಲ್ಲವನ್ನೂ ಹೇಳಿದ್ದಾರೆ. ಸಂಚಾರ ಮಾಡಿಕೊಂಡು ಕಾಡು ಮೇಡು ಅಲ್ಲದವರು ಮಧುಗಿರಿಗೆ ಬರ್ತಾರಂತೆ. ಮಧುಗಿರಿಗೆ ಬಂದು ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ, ಗೋಪುರಗಳು, ದೊಡ್ಡ ದೊಡ್ಡ ಗೋಪುರಗಳು ಗುರುಗಳು ತುಂಬಾ ಇಷ್ಟ. ಅದನ್ನ ಯಾವ ರೀತಿ ಒಂದು ಕೋತಿ ಸರಸರನೆ ಹತ್ತು ಬಿಡೋರಂತೆ. 10 ಮರದಿಂದ ಮರಕ್ಕೆ ಜಿಗಿಯೋದು ಕೋತಿಗಳ ರೀತಿನಲ್ಲಿ. ಆ ಗೋಪುರದ ಮೇಲೆ ವಾಸ, ಗುರುಗಳದ್ದು ಗೋಪುರದ ಮೇಲೆ ವಾಸ, ಕೋತಿಗಳ ಜೊತೆ ವಾಸ. ಯಾರಾದ್ರೂ ಕೊಟ್ಟಂತ ಹಸಿ ಕಡಲೆಕಾಯಿ, ಹಣ್ಣು ಯಾರಾದ್ರೂ ಕೊಟ್ರೆ ಊಟ, ಇಲ್ಲ ಅಂದ್ರೆ ಇಲ್ಲ. ಊಟ ಅಂದ್ರೆ ಏನೋ ಬರೀ ಇಂಥ ಹಣ್ಣು ಹಂಪಲುಗಳು ಮಾತ್ರ, ಇದನ್ನೇ ಅವರು ಆಹಾರವಾಗಿ ಸ್ವೀಕಾರ ಮಾಡ್ತಿದ್ರು. ಈ ರೀತಿ ಆ ಗೋಪುರದ ಮೇಲೆ ನಿವಾಸ ಮಾಡ್ತಿದ್ರಂತೆ. ವೆಂಕಟೇಶ್ ಶಾಸ್ತ್ರಿಗಳು ಅಂತ ಬಹಳ ಭಕ್ತರು, ಗುರು ಭಕ್ತರು. ಇವರನ್ನು ನೋಡಿದ ತಕ್ಷಣ ಆ ತೇಜಸ್ಸನ್ನು ನೋಡಿ ಇವರು ಮಹಾನುಭಾವರು ಅಂತ ಗುರುತಿಡಿದು ಗೋಗರ್ದು ಕರೆಯೋರಂತೆ, ಕೆಳಗಡೆ ಬನ್ನಿ ಅಂತ. ಅವರ ಕರೆಗೆ ಹೋಗೊಟ್ಟು ಯಾವಾಗ್ಲಾದ್ರೂ ಅಪರೂಪಕ್ಕೊಂದು 10 ನಿಮಿಷ ಕೆಳಗೆ ಬಂದು ಅವ್ರ ಜೊತೆ ಒಂದು 10 ನಿಮಿಷ ಮಾತಾಡಿ ಅವ್ರು ಕೊಟ್ಟ ಹಣ್ಣುಗಳನ್ನು ತಿಂದು ತಿರ್ಗಾ ಸರ ಗೋಪುರ ಹತ್ಕೊಂಡು ಕುತ್ಕೊಂಡ್ಬಿಟ್ರು. ಕೆಳಗಡೆ ಒಬ್ಬ ಮುಸಲ್ಮಾನ ಅಂಗಡಿ ಇಟ್ಕೊಂಡಿದ್ನಂತೆ, ಹಣ್ಣಿನ ಅಂಗಡಿ. ಗುರುಗಳಿಗೆ ಇವನಿಗೆ ಅನುಗ್ರಹ ಮಾಡಬೇಕು ಅಂತ ಆಸೆ ಆಯ್ತು. ಯಾಕಂತ ಹೇಳಿದ್ರೆ ಗುರುಗಳಿಗೆ ಭೇದ ಅನ್ನೋದಿಲ್ಲ, ಜಾತಿ ಮತ ಪಂಥ ಭೇದ ಇಲ್ಲ. ಯಾರಿಗಾದ್ರೂ ಅನುಗ್ರಹ ಮಾಡ್ಬೇಕು ಅಂದ್ರೆ ಮಾಡ್ಬಿಡದೆ. ಅಂತ ಸಮರ್ಥ ನಾರಾಯಣ ಮಹಾರಾಜರು ಎಷ್ಟೋ ಜನ ಮುಸಲ್ಮಾನರಿಗೂ ಸಹ ಅನುಗ್ರಹವನ್ನು ಮಾಡಿದ್ದಾರೆ. ಈ ಮುಸಲ್ಮಾನನಿಗೆ ಹೇಳಿದ್ರಂತೆ, ನನಗೆ ದಿನ ಒಂದೊಂದು ಹಣ್ಣು ಕೊಡು, ನಾನು ಮೇಲ್ಗಡೆ ಇರ್ತೀನಿ, ಹಣ್ಣನ್ನು ಎಸಿ ನೀನು ಮೇಲ್ಗಡೆಗೆ, ನಾನು ತಿಂತೀನಿ ಅಲ್ಲಿಂದನೇ, ನಾನು ಯಾಕೆ ಕೊಡ್ಬೇಕು ನಿನಗೆ ಅಂತ ಹೇಳಿ ಪ್ರಾರಂಭದಲ್ಲಿ ಉದ್ದಟತನವನ್ನ ತೋರ್ತಾನಂತೆ ಆ ಮುಸಲ್ಮಾನ್. ನೋಡು, ನೀನು ಹಣ್ಣು ಕೊಡ್ಲಿಲ್ಲ ಅಂದ್ರೆ ಎತ್ತರವಾದ ಈ ಗೋಪುರದಿಂದ ನೀನು ಮೇಲ್ಗಡೆಯಿಂದ ಜಿಗಿದು ಬಿಡ್ತೀನಿ. ಜಿಗಿ ನನಗೇನಾಗಬೇಕು,
ನೀನ್ ಜಿಗಿದ್ರೆ ನೀನು ಪ್ರಾಣ ಕಳ್ಕೊಳ್ತೀಯ. ಉದಾಸೀನ ಮಾಡ್ದ. ಗುರುಗಳು ಮಾರುತಿ ಅವತಾರ. ಆವೇಶ ಬಂದ್ಬಿಡುದು ಗುರುಗಳಿಗೆ. ಜೈ ಜೈ ರಘುವೀರ ಸಮರ್ಥ ಅಂತ ಹೇಳಿ ಗೋಪುರದ ಮೇಲಿಂದ ಧುಮುಕ್ತಾರಂತೆ. ಅದನ್ನ ನೋಡಿ ಇವನ್ ಜಂಗಾಬಲನೆ ಹುಡುಗೋಗುತ್ತೆ. ಗುರುಗಳು ಮೇಲ್ಗಡೆಯಿಂದ ಜಿಗಿದಿದ್ ನೋಡಿದ ತಕ್ಷಣ ಈಗ ಸತ್ತೋದ್ರೆ ನನ್ನ ಮೇಲೆ ಬರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಯಾವಾಗ ಅವನು ಹೊರಟೋಗ್ತಾನೆ, ಕೋತಿಗಳು ಹಿಂಡು ಬಂದು ಅಂಗಡಿಲಿದ್ದಂತ ಹಣ್ಣು ಹಂಪಲು ಎಲ್ಲವನ್ನ ತಿಂದು ಅಂಗಡಿನೇ ಧ್ವಂಸ ಮಾಡಾಕ್ಬಿಡು. 10 ನಿಮಿಷ ಆದ್ಮೇಲೆ ಬರ್ತಾನೆ, ಅಂಗಡಿ ಎಲ್ಲ ಧ್ವಂಸ. ನೋಡ್ತಾನೆ ನಾರಾಯಣ ಮಹಾರಾಜರು ನಗನಗುತ್ತಾ ನಿಂತಿದ್ದಾರೆ. ಅಷ್ಟು ದೊಡ್ಡ ಗೋಪುರದ ಮೇಲಿಂದನೂ ಜಿಗಿದು ಇವ್ರಿಗೇನೂ ಆಗ್ಲಿಲ್ವಲ್ಲ ಅಂತ ಒಂದು ಕಡೆ ಆಶ್ಚರ್ಯ, ಅಂಗಡಿ ಹಾಳಾಗೋಯ್ತಲ್ಲ ಅಂತ ಒಂದು ಕೋಪ. ಗುರುಗಳನ್ನ ಹೀನಾಮಾನವಾಗಿ ಬಯೋದಕ್ಕೆ ಶುರು ಮಾಡ್ತಾನಂತೆ. ಎಲ್ಲರೂ ಅವನನ್ನ ತಡೆದು, ನಿನಗೇನು ಬಂದಿದೆ, ಮಹಾನ್ ಭಾವರವರು ಮಾರುತಿ ಅವತಾರ, ಅವ್ರನ್ನ ನಿಂದನೆ ಮಾಡ್ತಿದ್ಯಲ್ಲ, ಅವ್ರು ಕೇಳಿದ್ದು ಒಂದು ಹಣ್ಣು ಕೊಟ್ಟಿದ್ರೆ ನೀನು ಉದ್ಧಾರ ಮಾಡಿರೋರು. ನೋಡು, ವಾನರ ಸೇನೆ ಅವ್ರ ಮಾರುತಿ ಅವತಾರ, ಅವ್ರಿಗೆ ಹಣ್ಣು ಕೊಡ್ಲಿಲ್ಲ, ಇಡೀ ವಾನರ ಸೇನೆ ಬಂದು ನಿನ್ನ ಅಂಗಡಿನ ಧ್ವಂಸ ಮಾಡ್ತು. ಅದಕ್ಕೆ ಅವರ ಹೊಣೆ. ಧ್ವಂಸ ಮಾಡಿದ್ದು ಅವರಲ್ವಲ್ಲ, ಕೋತಿಗಳು ಅವ್ರು ಹೇಳಿದ್ರ ಧ್ವಂಸ ಮಾಡು ಅಂತ. ಇದನ್ನೆಲ್ಲ ಹೇಳಿದ್ಮೇಲೆ ಅವನಿಗೆ ತಲೆಗೆ ಹೋಯ್ತಂತೆ ಸ್ವಲ್ಪ. ಹೌದಲ್ವಾ ಅಂತ ಹೇಳಿ ಆ ವೆಂಕಟೇಶ ಶಾಸ್ತ್ರಿಗಳು ಹೇಳಿದ್ರಂತೆ, ಒಂದೊಂದು ಹಣ್ಣು ಕೊಡೋ ದಿನ ಅವರಿಗೆ ನಿನ್ನ ವ್ಯಾಪಾರ ಅಭಿವೃದ್ಧಿ ಆಗತ್ತೆ. ಅದೇ ರೀತಿ ನಾರಾಯಣ ಮಹಾರಾಜರು ಮತ್ತೆ ಗೋಪುರ ಹತ್ತು ಕೂತ್ಕೊಳ್ತಾರೆ. ಈತ ದಿನ ಒಂದೊಂದು ಹಣ್ಣನ್ನ ಕೊಡೋಕ್ಕೆ ಶುರು ಮಾಡ್ತಾನೆ. ಇವನ ಜೀವನದಲ್ಲಿ ಅಭಿವೃದ್ಧಿಯನ್ನ ಪಡಿತಾನೆ. ಇವನಿಗೆ ಶ್ರೀಮಂತಿಕೆ ಅನ್ನೋದು ಆ ಮುಸಲ್ಮಾನನಿಗೆ ಬರುತ್ತೆ. ಹೀಗೆ ನಾರಾಯಣ ಮಹಾರಾಜರು ಯಾರಿಗಾದ್ರೂ ಅನುಗ್ರಹ ಮಾಡ್ಬೇಕು ಅಂದ್ರೆ ಒಂದೊಂದ್ಸಲಿ ಒಂದು ಕಪಿ ಯಾವ ರೀತಿ ಚಂಗನೆ ಎಗಿರುತ್ತೆ ಆ ರೀತಿ ಎಗಿರಿ ಅವ್ರ ಹೆಗಲ್ ಮೇಲೆ ಕೂತ್ಕೊಂಡ್ಬಿಡೋರಂತೆ. ನನ್ನ ಊರೆಲ್ಲ ಸುತ್ಸು ಅನ್ನೋರಂತ. ಪ್ರಾರಂಭದಲ್ಲಿ ಜನ ಅಸಡ್ಡೆ ಮಾಡೋರು, ಆದ್ರೆ ಹೋಗ್ತಾ 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 ಇವರನ್ನ ಯಾರು ಹೊತ್ತು ತಿರುಗಾಡಿದರೆ ಅವರಿಗೆಲ್ಲ ಆಧ್ಯಾತ್ಮಿಕ ಅನುಭವಗಳಾಗೋದಕ್ಕೆ ಶುರು ಆಯ್ತು. ಧ್ಯಾನದಲ್ಲಿ, ಯೋಗದಲ್ಲಿ, ಸ್ವಪ್ನದಲ್ಲಿ ಭಗವಂತನ ದರ್ಶನ ಆಗೋದಕ್ಕೆ ಶುರು ಆಯ್ತು. ಭಗವಂತನನ್ನೇ ಕೆಲವರು ಸಾಕ್ಷಾತ್ ಆಂಜನೇಯ ಸ್ವಾಮಿನೇ ಹೊತ್ಕೊಂಡು ತಿರುಗಾಡ್ತಿರ್ತಕ್ಕಂಥ ಅನುಭವವನ್ನು ಪಡೆದ್ರು. ಬೆನ್ನ ಮೇಲಿರೋದು ನಾರಾಯಣ ಮಹಾರಾಜರಲ್ಲ, ಸಾಕ್ಷಾತ್ ಮಾರುತಿ ಅನ್ನೋದು ಅವರಿಗೆ ಗೋಚರ ಆಗೋದಕ್ಕೆ ಶುರು ಆಯ್ತು. ಅನೇಕ ಆಧ್ಯಾತ್ಮಿಕ ಅನುಭವಗಳು ಭಕ್ತರಿಗೆ ಆಗೋದಕ್ಕೆ ಶುರು ಆಯ್ತು. ಅವರ ಜೀವನದಲ್ಲೂ ಶ್ರೀಮಂತಿಕೆ ಅನ್ನೋದು ಬರೋದಕ್ಕೆ ಶುರು ಆಯ್ತು. ಅಭಿವೃದ್ಧಿ, ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳು ಆಗೋದು, ಮನೆ ಇಲ್ಲ ಮನೆ ಬರೋದು, ಈ ರೀತಿ ಅಭಿವೃದ್ಧಿ ಆಗೋದಕ್ಕೆ ಶುರು ಆದಾಗ ಯಾವ ಜನ ಅಸಡ್ಡೆನ ತೋರಿದ್ರು ಅದೇ ಜನ ನಾ ಮುಂದು ತಾ ಮುಂದು ಅಂತೇಳಿ ಗುರುಗಳನ್ನ ಹೊತ್ಕೊಂಡು ತಿರುಗಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇದು ಅವರ ಒಂದು ಪವಾಡ.